ನಮ್ಮ ಹತ್ರ ಎಲ್ಲ ಇದ್ದಾಗ ನಾವು ಇನ್ನೊಬ್ಬರನ್ನ ಹೆಂಗೆ ನೋಡ್ತೀವಿ ಅನ್ನೋದೇನೆ ಪರೀಕ್ಷೆ. ಇದೊಂದು ಕರ್ಮದ ಕಥೆ. ಒಂದು ಸಾರಿ ರಾಮ ರಾಜ್ಯ ಆಳಬೇಕಾದ್ರೆ ಒಂದು ನಾಯಿ ಆಸ್ಥಾನಕ್ಕೆ ಬಂತಂತೆ. ರಾಜ, ನನಗೆ ಬಹಳ ಅನ್ಯಾಯ ಆಗಿದೆ, ನೀನು ಅದಕ್ಕೆ ನನ್ನ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಅಂದಾಗ ಅದಕ್ಕೆ ರಾಮ ಕೇಳಿದ್ನಂತೆ, ಏನಾಯಿತು? ಒಬ್ಬ ಬ್ರಾಹ್ಮಣ ನನಗೆ ತುಂಬ ಹೊಡೆದು ಬಿಟ್ಟ, ನನಗೆ ತುಂಬ ನೋವಾಯಿತು, ನನಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಂತೆ. ಅದಕ್ಕೆ ಆ ಬ್ರಾಹ್ಮಣನ ಆಸ್ಥಾನಕ್ಕೆ ಕರೆಸ್ತಾರೆ. ಅವನ್ನ ಕೇಳ್ತಾರಂತೆ, ಬಹಳ ನಿರಾಸೆಯಲ್ಲಿದ್ದೆ, ಅದೇ ಸಿಟ್ಟನ್ನು ನಾನು ನಾಯಿ ಮೇಲೆ ಹಾಕಿದೆ, ನಾನು ಬೇಕಂತ ಮಾಡಿಲ್ಲ ಅಂತ ಹೇಳ್ತಾನಂತೆ. ಅದಕ್ಕೆ ಎಲ್ಲ ಜನಗಳು ಆ ನಾಯಿನ ಕೇಳ್ತಾರಂತೆ, ಸರಿ ಆಯಿತು, ನೀನೇ ಹೇಳು, ಆ ಬ್ರಾಹ್ಮಣನಿಗೆ ನಾವು ಯಾವ ಶಿಕ್ಷೆಯನ್ನು ಕೊಡಬೇಕು ಅಂತ. ಅದಕ್ಕೆ ಆ ನಾಯಿ ಹೇಳ್ತಂತೆ, ಏನಿಲ್ಲ ರಾಮ, ನೀನು ಆ ಬ್ರಾಹ್ಮಣನ ಈ ಮಠದ ಅಧಿಪತಿಯನ್ನಾಗಿ ಮಾಡು ಅಂತ ಹೇಳ್ತಂತೆ. ಎಲ್ಲರೂ ತುಂಬ ಆಶ್ಚರ್ಯದಿಂದ ನೋಡ್ತಾರಂತೆ, ಏನಿದು ಈ ನಾಯಿ ಬೇರೆಯೇ ಹೇಳ್ತಿದ್ಯಲ್ಲ ಅಂತ. ಆ ಮಾತು ರಾಮನಿಗೆ ಅರ್ಥ ಆಯ್ತಂತೆ. ನಾನು ಕೂಡ ಹಿಂದಿನ ಜನ್ಮದಲ್ಲಿ ಅದೇ ಮಠಾಧಿಪತಿಯಾಗಿದ್ದೆ, ನನ್ನ ಅತಿ ಆಸೆ, ನನ್ನ ತಪ್ಪುಗಳಿಂದ ನಾನು ಈ ಜನ್ಮದಲ್ಲಿ ನಾಯಿಯ ಅವತಾರವನ್ನು ತಾಳಿದ್ದೀನಿ, ಅದಕ್ಕೋಸ್ಕರ ನಾನು ಇದೆಲ್ಲವನ್ನು ಸಹಿಸ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿದ್ದೀನಿ ಅಂತ ಹೇಳ್ತೇನೆ. ಅದಕ್ಕೆ ನೀವು ಆ ಬ್ರಾಹ್ಮಣನ ಮಠಾಧಿಪತಿಯನ್ನಾಗಿ ಮಾಡಿ, ಆ ಸ್ಥಾನನ ಅವನು ಸರಿಯಾಗಿ ನಿಭಾಯಿಸ್ತಾ ಅಂದರೆ ಅವ್ನಿಗೆ ಒಳ್ಳೆ ಪ್ರತಿಫಲನ ಸಿಗುತ್ತೆ, ಇಲ್ಲ ಅಂದರೆ ಅದ್ರ ತಕ್ಕಂಥ ಶಿಕ್ಷೆನೇ ಅವನಿಗೆ ಸಿಗುತ್ತೆ, ಆ ಶಿಕ್ಷೆಯನ್ನು ಅವನು ಅನುಭವಿಸ್ತಾನೆ, ಆ ಕರ್ಮ ಅವನ್ನ ಬಿಡಲ್ಲ ಅಂತ.